ಕಾಸರಗೋಡು ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಚೆಟ್ಟುಕೊಂಡು ಕೀಕಾನ ಮೀತಲ್ ವೀಡ್ ತರವಾಡಿನಲ್ಲಿ ವಯನಾಟು ಕುಲವನ್ ದೈವ ಕಟ್ಟು ಮಹೋತ್ಸವ ನಡೆದಿದೆ. ವಯನಾಟು ಕುಲವನ್ ದೈವ ಪುರಾಣಗಳ ಪ್ರಕಾರ ಶಿವನ ಅಂಶ. ಶಿವ ಮತ್ತು ಪಾರ್ವತಿ ಬೇಡರ ವೇಷದಲ್ಲಿ ಕಾಡಿನಲ್ಲಿ ಬೇಟೆಯಾಡುತ್ತಾ ಕಾಲ ಕಳೆಯುತ್ತಿದ್ರು. ಇನ್ನು ಶಿವನು ಪಾರ್ವತಿಯತ್ತ ಆಕರ್ಷಿತನಾದರೂ ಪಾರ್ವತಿ ನಿರಾಕರಿಸಿದಳು. ಈ ಸಂದರ್ಭ ಶಿವನ ದೇಹದ ದ್ರವ ನೆಲಕ್ಕೆ ಬೀಳುತ್ತಿದ್ದಂತೆ ತೆನ್ಮಕಲ್, ಕರಿಮಕಲ್ ಮತ್ತು ತಿರುಮಕಲ್ ಎಂಬ 3 ವೃಕ್ಷಗಳು ಹುಟ್ಟಿಕೊಂಡವು. ಈ ಮರಗಳಲ್ಲಿ ತೆನ್ಮಕಲ್ ಮರದಿಂದ ಮಧು ಹರಿಯತೊಡಗಿತು. ಶಿವನು ಅದನ್ನು ಸೇವಿಸಿ ಮಧ್ಯಮತ್ತನಾಗಿ ಶಿವ ತಾಂಡವದಲ್ಲಿ ತೊಡಗಿದ್ನು. ಇದರಿಂದ ಚಿಂತಿತಳಾದ ಪಾರ್ವತಿ ಕಲ್ಪವೃಕ್ಷದಿಂದ ಹರಿಯುತ್ತಿದ್ದ ಮಧುವನ್ನ ನಿಲ್ಲಿಸುವ ಮೂಲಕ ಶಿವನನ್ನ ತಡೆಯಲು ಯತ್ನಿಸಿದಳು. ಮಧು ದೊರೆಯದ ಕಾರಣ ಕೋಪಗೊಂಡ ಶಿವನು ತನ್ನ ತೊಡೆಯ ಮೇಲೆ ಹೊಡೆದುಕೊಂಡಾಗ ಆದಿ ದಿವ್ಯನ್ ಎಂಬ ದಿವ್ಯ ಶಕ್ತಿ ಜನಿಸಿತು. ಶಿವನು ಆತನಿಗೆ ಮಧು ಸಂಗ್ರಹಿಸುವ ಜವಾಬ್ದಾರಿ ನೀಡಿದನು. ಆದರೆ ಶಿವನ ನಿರಂತರ ಮದ್ಯಪಾನದಿಂದ ಬೇಸರಗೊಂಡ ಪಾರ್ವತಿ ವಿಷ್ಣುವಿನ ಸಹಾಯದಿಂದ ಆದಿ ದಿವ್ಯನನ್ನ ದೇವಲೋಕದಿಂದ ಗಡಿಪಾರು ಮಾಡಿಸಿದಳು. ಇನ್ನು ಭೂಮಿಗೆ ಬಂದ ಆದಿದಿವ್ಯನ್ ವಯನಾಟು ಕುಲವನ್ ಎಂಬ ಹೆಸರಿನಲ್ಲಿ ಪ್ರಸಿದ್ಧನಾದನು. ಕುಟುಂಬದ ಹಿರಿಯ ಎಂಬ ಅರ್ಥವನ್ನ ಕುಲವನ್ ತೊಂಡಚನ್ ನೀಡುತ್ತದೆ. ಶಿವನ ಭಕ್ತಿಯಾಗಿದ್ದ ನೀಲಿಮಾದ ತಿಂಗಳ್ ತಮ್ಮರ ಸೇರಿಯಮ್ಮನಿಗೆ ಪುತ್ರನಾಗಿ ಜನಿಸಿದ ಕುಲವನ್ ಬೇಟೆ ಮತ್ತು ಮದ್ಯಪಾನದಲ್ಲಿ ತೊಡಗಿದನು. ಒಂದು ಸಂದರ್ಭದಲ್ಲಿ ಶಿವನಿಗಾಗಿ ಸಂರಕ್ಷಿಸಲ್ಪಟ್ಟಿದ್ದ ಅಷ್ಟಮಧು ಕಲಶದಿಂದ ಮಧು ಕುಡಿಯಲು ಯತ್ನಿಸಿದಾಗ ಶಿವನು ರುದ್ರ ರೂಪದಲ್ಲಿ ಕಾಣಿಸಿಕೊಂಡು ಅವನಿಗೆ ಕುರುಡನಾಗುವಂತೆ ಶಾಪ ನೀಡಿದನು. ನಂತರ ಕುಲವನ್ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಾಗ ಶಿವನು ಅವನಿಗೆ ಬೆಳ್ಳಿಯ ಕಣ್ಣುಗಳು ಮತ್ತು ಬಿದಿರಿನ ಸೂಟು ನೀಡಿದನು. ಆದರೆ ದೃಷ್ಟಿ ಸಿಗದ ಕಾರಣ ಕುಲವನ್ ಕೋಪಗೊಂಡು ಅವುಗಳನ್ನ ದೂರ ಎಸೆದನು. ಈ ಸಂದರ್ಭ ಅವನು ದಿವ್ಯ ಶಕ್ತಿಯನ್ನ ಪಡೆದುಕೊಂಡನೆಂದು ಪೌರಾಣಿಕ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ವಯನಾಟು ಕುಲವನ್ನನ್ನ ವಿಶೇಷವಾಗಿ ಹಿಂದೂ ಥಿಯಾ ಸಮುದಾಯದವರು ತಮ್ಮ ಕುಟುಂಬದ ಹಿರಿಯ ದೈವವಾಗಿ ಪೂಜಿಸುತ್ತಿದ್ದಾರೆ. ವಯನಾಡಿನಲ್ಲಿ ದಿವ್ಯ ಶಕ್ತಿ ಪಡೆದ ಕಾರಣವೇ ವಯನಾಟು ಕುಲವನ್ ಎಂಬ ಹೆಸರು ಬಂದಿದೆ ಎಂದು ಭಕ್ತರು ನಂಬುತ್ತಾರೆ. ಮುಂದೆ ಈ ದೈವವು ಉತ್ತರ ಕೇರಳ ಭಾಗಕ್ಕೆ ಸಂಚಾರ ಮಾಡಿತ್ತು. ಇನ್ನು ಆ ದೈವವು ಯಾವೆಲ್ಲ ಭಾಗಗಳಲ್ಲಿ ಆಶ್ರಯವನ್ನ ಪಡೆದಿದೆಯೋ ಅಲ್ಲಿ ತರವಾಡು ಮನೆಗಳು ಸ್ಥಾಪನೆಯಾಗಿವೆ ಎಂದು ಐತಿಹ್ಯ ಕಥೆಗಳು ತಿಳಿಸುತ್ತದೆ. ಇನ್ನು ಚೆಟ್ಟುಕೊಂಡು ಕೀಕಾನ ಮೀತಲ್ ವೀಡ್ ತರವಾಡಿನಲ್ಲಿ ವಯನಾಟು ಕುಲವನ್ ದೈವದ ಝಲಕ್ ಇಲ್ಲಿದೆ.